ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮ್ ಕಡ್ಲಿ ಇವ್ರ ಮೇಲೆ ಟೋಟಲ್ 56 ಮೇಲ್ಪಟ್ಟು ಕೇಸ್ ಅದಾವ. ಅದರಲ್ಲಿ 2-3 ಕೇಸ್ನಲ್ಲಿ ಅವ್ರಿಗೆ ಶಿಕ್ಷೆ ಆಗದ. ವಿಜಯ ಸಂಕೇಶ್ವರ ಚೆಕ್ ಬೌನ್ಸ್ ಕೇಸ್ನಲ್ಲಿ ಅವ್ರಿಗೆ ಶಿಕ್ಷೆ ಆಗದ. ಮತ್ತು ಇವೆಲ್ಲ ಹಿನ್ನೆಲೆ ಇಟ್ಕೊಂಡು ಅವನಿಗೆ ಯಾಕೆ ರೌಡಿ ಶೀಟ್ ಮಾಡಿಲ್ಲ, ತಡಿಪಾರು ಮಾಡಿಲ್ಲ, ಕಮ್ಯುನಲ್ ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಯಾಕೆ ಪ್ರಕರಣ ದಾಖಲು ಮಾಡಲಿಲ್ಲ? ಇದು ಕರ್ನಾಟಕ ಸರ್ಕಾರಕ್ಕೆ ನಮ್ಮದು ಸವಾಲು. ನೀವು ನಿಮ್ದು ನಡೆ ಸ್ಪಷ್ಟ ಮಾಡಬೇಕಂತ ನಮ್ದು ಆಗ್ರಹ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ನಡೆ ಸ್ಪಷ್ಟ ಮಾಡ್ರಿ. ನೀವು ಅಲ್ಪಸಂಖ್ಯಾತ, ದೀನ ದಲಿತ, ಹಿಂದುಳಿದ ವರ್ಗ ಮತ್ತು ಶೋಷಿತ, ಪೀಡಿತ, ಬಡವರ ಪರವಾಗಿದ್ದೀರಿಯೋ ಏನ ಅಗರ್ಭ ಶ್ರೀಮಂತರು, ಭಾರತೀಯ ಜನತಾ ಪಕ್ಷದ ಕೆಲವು ಏಜೆಂಟ್ರು ಮತ್ತು ಈ ಧರ್ಮ ಕಡ್ಲಿ ಅಂತ ನಾಲಾಯಕ ರಾಜಕಾರಣಿ ಕೂಡ ಇದ್ದೀರು. ತಾವು ಸ್ಪಷ್ಟಪಡಿಸ್ಬೇಕಂತ ನಮ್ದು ಆಗ್ರಹ ಇದೆ. ನಿರ್ಬಂಧ ಆಗಬೇಕು. ಯಾವ ಥರ ಆತಂಕಿ ಸಂಘಟನೆ PFI ಇದೆ ಅಂತ ಪರಿಗಣಿಸಿ ಬ್ಯಾನ್ ಮಾಡಿದ್ರಿ, ಅದೇ ರೀತಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ಮಂಚ, ಇತರೆ ಹಿಂದೂ ಆತಂಕವಾದಿ ಸಂಘಟನೆಗಳು ಅದಾವ, ಅವುಗಳನ್ನು ಕೂಡಲೇ ಬ್ಯಾನ್ ಮಾಡಬೇಕಂತ ಇಡೀ ರಾಜ್ಯದ ಮುಸ್ಲಿಂ ಸಮಾಜದ ಆಗ್ರಹ ಇದೆ. ಮತ್ತು ನಾವು ಮಂಗಳೂರು ಮುಸಲ್ಮಾನ್ ಸಮಾಜ ಜೊತೆಗೆ ಈ ಬಿಜಾಪುರ ಮುಸ್ಲಿಂ ಸಮಾಜ ಇದೆ. ಅವರು ಯಾವುದೇ ಸಂದರ್ಭದಲ್ಲಿ ಒಂದು ಕರೆ ಕೊಟ್ಟರೆ ನಾವು ಅವರಿಗೆ ಬಲಪಡಿಸಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥದ್ದು ಹೇಳಲಿಕ್ಕೆ ಮಾಧ್ಯಮದ ಗೋಷ್ಠಿಯನ್ನು ಕರೆದಿದ್ದೀವಿ. ಅಧಿಕಾರಿ ಕಚೇರಿ ಒಂದು ವೇಳೆ ಈಗ ಇರುವ ವಿದ್ಯಮಾನ ಪ್ರಕಾರ ನನ್ನ ಮೇಲೆ 8 ಕ್ರಿಮಿನಲ್ ಕೇಸ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು ನನ್ನನ್ನು ಹಿಸ್ಟ್ರಿ ಶೀಟರ್, ರೌಡಿ ಶೀಟರ್ ಪಟ್ಟಿಯಲ್ಲಿ ನನ್ನ ಹೆಸರನ್ನು ದಾಖಲಿಸಿದ್ದಾರೆ. ಬೀಯಿಂಗ್ ಐ ಆಮ್ ಎ ಪ್ರೊಫೆಷನಲ್ ಅಡ್ವೊಕೇಟ್, ನಾನು ಒಬ್ಬ ನ್ಯಾಯವಾದಿ ಮತ್ತು ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲ ಹುದ್ದೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನನ್ನು ಹಿಸ್ಟ್ರಿ ಶೀಟ್ನಲ್ಲಿ ನನ್ನ ಹೆಸರನ್ನು ದಾಖಲಿಸಿದ್ದಾರೆ. ನೋ ಡೌಟ್ ಅದು ನ್ಯಾಯಾಲಯದನ್ನು ಕೆಣಗಣಿಸಿದೆ. ಮತ್ತು ನನ್ನನ್ನು ಗಡೀಪಾರನು ಮಾಡಿದರು. ಭಾರತೀಯ ಜನತಾ ಪಕ್ಷದ ಗೌರ್ಮೆಂಟ್ ಇದ್ದಾಗ ಇದೇ ಬಸನಗೌಡ ಪಾಟೀಲ್ ಯತ್ನಾಳದ ಕುಮ್ಮಕ್ಕನಿಂದ ನನ್ನನ್ನು ಗಡೀಪಾರು ಮಾಡಿದರು. ಆ ಗಡೀಪಾರ ಆದೇಶನು ಮಾನ್ಯ ನ್ಯಾಯಾಲಯದನ್ನು ಕೆಣಗಣಿಸಿ ಸ್ಕ್ವಾಶ್ ಮಾಡಿದ್ದದ. ಹಾಗಾಗಿ ನಂದು ಒಂದೇ ಒಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹ ಇದೆ. ಭಾರತೀಯ ನಿಷೇಧ 14ರಂತೆ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಪ್ರಕಾರ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕಿದೆ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಎಲ್ಲರೂ ಸಮಾನರು. ಹಾಗಾಗಿ ನನ್ನ ಮೇಲೆ ನಾನು ಕೇವಲ ಒಬ್ಬ ಮುಸಲ್ಮಾನ ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದವ, ಒಂದು ಬಡ ಕುಟುಂಬದಿಂದ ಬಂದವನ ಮೇಲೆ ಕಾನೂನು ಪ್ರಕ್ರಿಯೆ ಇದೆಯೋ, ಏನು ಶ್ರೀಮಂತರಿಗೂ ಮತ್ತು ಮೇಲ್ಜಾತಿಯವರಿಗೂ ಕಾನೂನು ಉಲ್ಲಂಘನೆ ಮಾಡಿದವರಿಗೂ ಕಾನೂನು ಇದೆಯೋ ಅನ್ನುವಂಥದ್ದು ಪ್ರಶ್ನಿಸುವ ಸಲುವಾಗಿ ಜಿಲ್ಲಾಡಳಿತ ಕಚೇರಿ ಎದುರಿಗೆ ಮುಂಬರುವ ದಿನಗಳಲ್ಲಿ ನಾವು ಧರಣಿ ಪ್ರದರ್ಶನ ಮಾಡಿ, ಅಮರಣ ಉಪವಾಸ ಆಗಲಿ, ಸತ್ಯಾಗ್ರಹ ಆಗಲಿ, ಯಾವುದೇ ಒಂದು ಹೋರಾಟದ ರೂಪರೇಷೆ ಸಿದ್ಧತೆ ಮಾಡಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಖಾಯಂ ಕೂಡ್ತೀವಿ. ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ಗೆ ಒಂದು ವೇಳೆ ನಾನು ಧರಣಿಗೆ ಕೂತಿ ಅಂತಂದ್ರೆ ನಾಚಿಕೆ ಬರಬೇಕು ಈ ಸರ್ಕಾರಕ್ಕೆ. ಯಾಕಂದ್ರೆ ಅಲ್ಪಸಂಖ್ಯಾತರ ಹೆಸರ ಮೇಲೆ ಸರ್ಕಾರ ಬಂದು ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಆದರೆ, ಬಡ ಮುಸಲ್ಮಾನರ ಮೇಲೆ ಅನ್ಯಾಯ ಆದರೆ ಮತ್ತು ನಾವು ಯಾರಿಗೆ ಸವಾಲು ಕೇಳಬೇಕು? ಮತ್ತು ಸಂವಿಧಾನದ ನಿಶ್ಚಯವನ್ನು ನೀವು ಉಲ್ಲಂಘಿಸ್ತಾ ಇದ್ದೀರಿ ಅಧಿಕಾರಿ ವರ್ಗದವರು. ಮತ್ತು ನಾವು ನ್ಯಾಯಾಲಯ ಇದು ಏನೂ ಆಗಲಿಲ್ಲ ಅಂದರೆ ಒಂದು ನ್ಯಾಯಾಲಯ ಉಳಿದಿದೆ. ಮತ್ತು ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ಸೂಕ್ತವಾದ ಅರ್ಜಿ ಸಲ್ಲಿಸಿ ಜಿಲ್ಲಾಧಿಕಾರಿ, SP ಹಾಗೂ ಈ ಸರ್ಕಾರದ ವಿರುದ್ಧ ಸಮರ ಸಾರ್ತೀನಿ.